ನೋಡಿ, ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಭಕ್ತಾದಿಗಳ ದಂಡು ದೇವಸ್ಥಾನಕ್ಕೆ ಬರ್ತಾ ಇದ್ದದನ್ನ ಗಮನಿಸಿದ್ವಿ. ಇವತ್ತೇ ದರ್ಶನ ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಟೋಕನ್ ವಿತರಣೆ ಮಾಡಲಾಗ್ತಾ ಇತ್ತು ಮೊನ್ನೆ. ಆಗ ನಡೀತು ನೋಡಿ ಅತ್ಯಂತ ದೊಡ್ಡ ದುರಂತ. ಈ ದುರಂತ ಆದ ಬಳಿಕ ಸಿಎಂ ಚಂದ್ರಬಾಬು ನಾಯ್ಡು ಅವರು ಸ್ಥಳಕ್ಕೆ ಬಂದರು. ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆ ಕೊಟ್ಟರು. ಕೆಲವರನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಬಟ್ ದುರಂತಕ್ಕೆ ಕಾರಣ ಏನು, ಆ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಕೂಡ ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ತಿರುಪತಿ ಕಾಲ್ತೊಳಿತದ ಕೇಸ್ ಅಪಘಾತನ ಪಿತೂರಿನ ನ್ಯಾಯಾಂಗ ತನಿಖೆಯ ಆದೇಶ ನೀಡಿದ ಸಿಎಂ ನಾಯ್ಡು. ತಿರುಪತಿ ತಿಮ್ಮಪ್ಪ 7 ಕುಂಡಲವಾಡ ಸಂಕಷ್ಟ ನಿವಾರಕ ಎಂದೆಲ್ಲ ಕರೆಸಿಕೊಳ್ಳುವ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಡೆಯಬಾರದ ಸಂಗತಿ ಮೊನ್ನೆ ರಾತ್ರಿ ನಡೆದು ಹೋಗಿತ್ತು. ಗೋವಿಂದನ ಕಾಣಬೇಕಿದ್ದ ಕಣ್ಣುಗಳು ಚಿರ ನಿದ್ರೆಗೆ ಜಾರಿದ್ವು. 6 ಮಂದಿ ತಿಮ್ಮಪ್ಪನ ಭಕ್ತರ ಸಾವಿನಿಂದ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ ಹೇಳತೀರದಾಗಿದೆ. ಗೋವಿಂದನ ಆಸ್ಥಾನದಲ್ಲೇ ಭಕ್ತರು ವೈಕುಂಠವಾಸಕ್ಕೆ ತೆರಳಿದ್ದಾರೆ. ಇದು ಆಡಳಿತ ಪಕ್ಷಕ್ಕೂ ಆಘಾತ ತಂದಿದೆ. ಹೀಗಾಗಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತಿರುಪತಿಗೆ ಭೇಟಿ ನೀಡಿ ನ್ಯಾಯಾಂಗ ತನಿಖೆಗೆ ಆದೇಶ నీడిದ್ದಾರೆ. మనమంతా బాధ్యతతో ప్రవర్తించవలసిన వ్యక్తులు. మన వల్ల ఇలాంటి జరిగినప్పుడు వీళ్ళు కూడా బాధ్యత తీసుకోవాల్సిన అవసరం ఉంది. అది కూడా వాళ్ళకి ఇచ్చేస్తాం. ఇది అయిన తర్వాత ఒక జ్యుడిషియల్ ఎంక్వైరీ కూడా వేస్తున్నాం. వాస్తవాలన్నీ అధ్యయనం చేసి నాకు గవర్నమెంట్కి రిపోర్ట్ ఇస్తారు. ఇలాంటివి ఎక్కడా జరగడానికి వీలు లేదు. గవర్నమెంట్ చాలా స్పష్టంగా ఉన్నాం. ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್, 3 ಟ್ರಾನ್ಸ್ಫರ್. ಇನ್ನು ಕಾಲ್ತೊಳಿತ ಕೇಸ್ನಲ್ಲಿ ಕರ್ತವ್ಯ ಲೋಪದ ಅಡಿಯಲ್ಲಿ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. 3ರನ್ನ ವರ್ಗಾವಣೆ ಮಾಡಲಾಗಿದೆ. ಡಿಎಸ್ಪಿ ರಮನ್ ಕುಮಾರ್, ಟಿಟಿಡಿ ಗೋಶಾಲಾ ಡೈರೆಕ್ಟರ್ ಹರಿನಾಥ್ ರೆಡ್ಡಿ ಅಮಾನತಾದ್ರೆ ಎಸ್ಪಿ ಸುಬ್ಬರಾಯುಡು, ಟಿಟಿಡಿ ಜೆಇಒ ಗೌತಮಿ, ಟಿಟಿಡಿ ಸಿವಿಎಸ್ಒ ಶ್ರೀಧರ್ ರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. అక్కడ ఉండే ఆఫీసర్ ఎవరైతే ఉన్నారో డిఎస్పీ రమణ కుమార్ అయితే బాధ్యత లేకుండా పనిచేశారు. అదే మరిగా హరినాథ్ రెడ్డి డైరెక్టర్ గోశాల, ఒకరు పోలీస్, ఒకరు అడ్మినిస్ట్రేషన్ పెడితే ఇద్దరు జరిగే అది జరగకుండా కాపాడవలసిన బాధ్యత వీళ్ళపైన ఉంది. జవాబుదారీతనంతో ఉండాలి, పనిచేయాలి. ఇద్దరు పనిచేయలేదు. 2ని సస్పెండ్ చేస్తున్నాం. ఎవరైతే ఆఫీసర్స్గా ఉండి ఎస్పీ సుబ్బరాయుడు గారు కానీ, జేఈఓ గౌతమి కానీ, సివిఎస్ఓ శ్రీధర్, 3ని తక్షణమే ట్రాన్స్ఫర్ చేస్తున్నాం. ಮಹಾ ದುರಂತಕ್ಕೆ ಟಿಟಿಡಿ ಕ್ಷಮೆಯಾಚನೆ. ತಿರುಪತಿಯಲ್ಲಿ 6 ಜೀವ ಬಲಿ ಪಡೆದ ಕಾಲ್ತೊಳಿತ ಪ್ರಕರಣಕ್ಕೆ ತೀವ್ರ ಜನದಟ್ಟಣೆ ಕಾರಣವಾಯಿತು. ಇದೊಂದು ತೀರಾ ದುರದೃಷ್ಟಕರ ಘಟನೆ ಅಂತ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಕ್ಷಮೆಯಾಚಿಸಿದ್ರು. ಒಟ್ಟಾರೆ ದುರಂತದ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದು, ತಿರುಪತಿ ಕಾಲ್ತೊಳಿತದಿಂದ ನೋವಾಗಿದೆ, ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಲಿ ಎಂದಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಸಹ ತಮ್ಮ ಕಾರ್ಯಕರ್ತರಿಗೆ ಸಹಾಯ ಹಸ್ತ ಚಾಚುವಂತೆ ಕೋರಿದ್ದಾರೆ. ನೋಡಿ, ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಭಕ್ತಾದಿಗಳ ದಂಡು ದೇವಸ್ಥಾನಕ್ಕೆ ಬರ್ತಾ ಇದ್ದದನ್ನ ಗಮನಿಸಿದ್ವಿ. ಇವತ್ತೇ ದರ್ಶನ ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಟೋಕನ್ ವಿತರಣೆ ಮಾಡಲಾಗ್ತಾ ಇತ್ತು ಮೊನ್ನೆ. ಆಗ ನಡೀತು ನೋಡಿ ಅತ್ಯಂತ ದೊಡ್ಡ ದುರಂತ. ಈ ದುರಂತ ಆದ ಬಳಿಕ ಸಿಎಂ ಚಂದ್ರಬಾಬು ನಾಯ್ಡು ಅವರು ಸ್ಥಳಕ್ಕೆ ಬಂದರು. ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆ ಕೊಟ್ಟರು. ಕೆಲವರನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಬಟ್ ದುರಂತಕ್ಕೆ ಕಾರಣ ಏನು, ಆ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಕೂಡ ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ತಿರುಪತಿ ಕಾಲ್ತೊಳಿತದ ಕೇಸ್ ಅಪಘಾತನ ಪಿತೂರಿನ ನ್ಯಾಯಾಂಗ ತನಿಖೆಯ ಆದೇಶ ನೀಡಿದ ಸಿಎಂ ನಾಯ್ಡು. ತಿರುಪತಿ ತಿಮ್ಮಪ್ಪ 7 ಕುಂಡಲವಾಡ
ಸಂಕಷ್ಟ ನಿವಾರಕ ಎಂದೆಲ್ಲ ಕರೆಸಿಕೊಳ್ಳುವ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಡೆಯಬಾರದ ಸಂಗತಿ ಮೊನ್ನೆ ರಾತ್ರಿ ನಡೆದು ಹೋಗಿತ್ತು. ಗೋವಿಂದನ ಕಾಣಬೇಕಿದ್ದ ಕಣ್ಣುಗಳು ಚಿರ ನಿದ್ರೆಗೆ ಜಾರಿದ್ವು. 6 ಮಂದಿ ತಿಮ್ಮಪ್ಪನ ಭಕ್ತರ ಸಾವಿನಿಂದ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ ಹೇಳತೀರದಾಗಿದೆ. ಗೋವಿಂದನ ಆಸ್ಥಾನದಲ್ಲೇ ಭಕ್ತರು ವೈಕುಂಠವಾಸಕ್ಕೆ ತೆರಳಿದ್ದಾರೆ. ಇದು ಆಡಳಿತ ಪಕ್ಷಕ್ಕೂ ಆಘಾತ ತಂದಿದೆ. ಹೀಗಾಗಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತಿರುಪತಿಗೆ ಭೇಟಿ ನೀಡಿ ನ್ಯಾಯಾಂಗ ತನಿಖೆಗೆ ಆದೇಶ నీడిದ್ದಾರೆ. మనమంతా బాధ్యతతో ప్రవర్తించవలసిన వ్యక్తులు. మన వల్ల ఇలాంటి జరిగినప్పుడు వీళ్ళు కూడా బాధ్యత తీసుకోవాల్సిన అవసరం ఉంది. అది కూడా వాళ్ళకి ఇచ్చేస్తాం. ఇది అయిన తర్వాత ఒక జ్యుడిషియల్ ఎంక్వైరీ కూడా ఇస్తున్నాం. వాస్తవాలన్నీ అధ్యయనం చేసి నాకు గవర్నమెంట్కి రిపోర్ట్ ఇస్తారు. ఇలాంటివి ఎక్కడా జరగడానికి వీలు లేదు. గవర్నమెంట్ చాలా స్పష్టంగా ఉన్నాం. ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್, 3 ಟ್ರಾನ್ಸ್ಫರ್. ಇನ್ನು ಕಾಲ್ತುಳಿತ ಕೇಸ್ನಲ್ಲಿ ಕರ್ತವ್ಯ ಲೋಪದ ಅಡಿಯಲ್ಲಿ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. 3ರನ್ನ ವರ್ಗಾವಣೆ ಮಾಡಲಾಗಿದೆ. ಡಿಎಸ್ಪಿ ರಮನ್ ಕುಮಾರ್, ಟಿಟಿಡಿ ಗೋಶಾಲಾ ಡೈರೆಕ್ಟರ್ ಹರಿನಾಥ್ ರೆಡ್ಡಿ ಅಮಾನತಾದ್ರೆ, ಎಸ್ಪಿ ಸುಬ್ಬರಾಯುಡು, ಟಿಟಿಡಿ ಜೆಇಒ ಗೌತಮಿ, ಟಿಟಿಡಿ ಸಿವಿಎಸ್ಒ ಶ್ರೀಧರ್ರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. అక్కడ ఉండే ఆఫీసర్ ఎవరైతే ఉన్నారో డిఎస్పీ రమణ కుమార్ అయితే బాధ్యత లేకుండా పనిచేశారు. అదే మరిగా హరినాథ్ రెడ్డి డైరెక్టర్ గోశాల, ఒకరు పోలీస్, ఒకరు అడ్మినిస్ట్రేషన్ పెడితే ఇద్దరు జరిగే అది జరగకుండా కాపాడవలసిన బాధ్యత వీళ్ళపైన ఉంది. జవాబుదారీతనంతో ఉండాలి, పనిచేయాలి. ఇద్దరు పనిచేయలేదు. ఇద్దరిని సస్పెండ్ చేస్తున్నాం. ఎవరైతే ఆఫీసర్స్గా ఉండి ఎస్పీ సుబ్బరాయుడు గారు కానీ, జేఈఓ గౌతమి కానీ, సివిఎస్ఓ శ్రీధర్ ముగ్గురిని తక్షణమే ట్రాన్స్ఫర్ చేస్తున్నాం. ಮಹಾ ದುರಂತಕ್ಕೆ ಟಿಟಿಡಿ ಕ್ಷಮೆಯಾಚನೆ. ತಿರುಪತಿಯಲ್ಲಿ 6 ಜೀವ ಬಲಿ ಪಡೆದ ಕಾಲ್ತುಳಿತ ಪ್ರಕರಣಕ್ಕೆ ತೀವ್ರ ಜನದಟ್ಟಣೆ ಕಾರಣವಾಯಿತು. ಇದೊಂದು ತೀರಾ ದುರದೃಷ್ಟಕರ ಘಟನೆ ಅಂತ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಕ್ಷಮೆಯಾಚಿಸಿದ್ರು. ಒಟ್ಟಾರೆ ದುರಂತದ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದು, ತಿರುಪತಿ ಕಾಲ್ತುಳಿತದಿಂದ ನೋವಾಗಿದೆ, ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಲಿ ಎಂದಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಸಹ ತಮ್ಮ ಕಾರ್ಯಕರ್ತರಿಗೆ ಸಹಾಯ ಹಸ್ತ ಚಾಚುವಂತೆ ಕೋರಿದ್ದಾರೆ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.